ಆದ ಕಣೆ ಅಮ್ಮಣ್ಣಿ, ಮೊನ್ನೆ ದಿನ ಎಲ್ಲ ಹುಡುಗರ್ನೆಲ್ಲ ಕರ್ಕೊಂಡು ಲಗೇಜ್ ಆಡ್ತಾಗೆ ಈ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಗುಡ್ಡದಂಗ ಹೂವಿನ ಕಟ್ಟಿಗೆ. ಯಾಕೇನು ಹೇಳಲೇ ಇಲ್ವಲ್ಲಿ ದೇವಸ್ಥಾನದ ಎಲೆ ದೇವಸ್ಥಾನದಿಂದ ಏನ್ ಹೇಳನಲ್ಲ ಸಿಕ್ಕಜ್ಜಿ. ದೇವಸ್ಥಾನ ಅಲ್ಲೇ ಐತಿ. ಅಂದ್ರ ಮಾತ್ರನ ಈ ವೈಕುಂಠ ಏಕಾದಶಿ ಅಲ್ಲವೇ ಭೂಷಣ ಅಲಂಕಾರ ಮಾಡಿದ್ರಮ್ಮ. ಒಳಕ್ ಹೋಗಕ್ಕೆ ಮೊದಲ್ದಂಗೆ ಸೀದನ ದೇವಸ್ಥಾನ ಸುತ್ತ ಹೋಗೋದಲ್ಲಮ್ಮ. ಈಗ ಈ ವೈಕುಂಠ ಏಕಾದಶಿ ದಿನ ಮಾತ್ರನ ಈ ಶಾಮಿ ಅನ್ನೋದಂಗ ಹಾಕ್ತಾರ, ಅದ್ರೊಳಗ ಹಾಸಿ ಹೋಗೋದು. ಈ ಸೈಡ್ನಾಗ ಐತ್ ನೋಡ್ ಬಾಕ್ಲು, ಆಗ ಅಲ್ಲಿ ಹೋಗೋದು. ಭೂಷಣ ಅಲಂಕಾರ ಮಾಡಿದ್ರು ಎಲ್ಲ ದೇವ್ರಿಗೂ. ಮೆರವಣಿಗೆ ದೇವ್ರು ಎಲ್ಲಾನ ಚೆನ್ನಾಗ್ ಅಲಂಕಾರ ಮಾಡಿದ್ರು. ನೆಲೆ ದೇವ್ರಿಗೆ ಮಾತ್ರನ ಬಿಡಜ್ಜಿ ನೋಡಕ್ಕೆ ಹೇಳ್ಕೊಂಡು ಸಾಲು ಕಣಜ್ಜಿ ಚಿಕ್ಕಜ್ಜಿ. ಈ ತಿರುಪತಿ ವೆಂಕಟರಮಣ ಸ್ವಾಮಿ ಮಾಡ್ದಂಗೆ ಮಾಡಿಬಿಟ್ಟಿದ್ರಲ್ಲ ಮತ್ತೀಗ. ನಾವೂನು ವರ್ಷ ಹೋಗ್ತೀವಲ್ಲ ಜಿ ಈ ವೈಕುಂಠ ಏಕಾದಶಿ ಜಾತ್ರೆ ಮಾಡಿದಾಗ. ಅದನ್ನು ಬಹುಶನಕ್ ಮಾಡ್ತಾರಮ್ಮ. ಬಿಡ್ದಿಂದಾಗೂ ಅಷ್ಟೇನ ಶನಿವಾರದತ್ತು ಜೋರಾಗಿ ಮಾಡ್ತಾರ ಪೂಜೆ ಎಲ್ಲನ. ಎಷ್ಟೊಂದು ಜನಕ್ಕೆ ಎಲ್ಲನ ಅನ್ಕೊಂಡಿದ್ದು ಎಲ್ಲನ ಒಳ್ಳೇದಾಗೈತೆ ಅಂತೆ. ಅದಕ್ಕೇನ ಈಗ ಜನ ಬೋಲು ಜನ ಬರ್ತಾರಮ್ಮ, ಮೊದ್ಲಿಗಿನ್ನ ಬೋಲು ಜನ ಹಾಕರಿ ಹಂಗಾರ ಅಲ್ವೇ. ನೋಡೆ ಅಮ್ಮಣ್ಣಿ, ಇದೇ ನೀವು ಹೋದ್ಮೇಲೆ ಹಂಗ ಅನ್ಕೊಂಡೆ ಕಡೆ ಅಮ್ಮಣ್ಣಿ ಪುಟ್ರಂಗಮ್ಮ. ನಾನು ಹೋಗ್ಬೇಕಾಯ್ತು, ಇನ್ನೊಬ್ರು ಕೂಕೊಂಡು ಹೋಗೋವಷ್ಟು ಆಗಿತ್ತು ಲಗೇಜ್ ಆಡ್ತಾಗೆ. ನಾನು ಹೋಗ್ಬೇಕಾಗಿತ್ತು ಅಂತಾನ ಅನ್ನಿಸ್ತು. ಹಾ ಅಜಯ್ ನೀನಂದ್ರ ಓಟ ಶನ ಬಿತ್ರಿ ನೀನು. ಅಲ್ಲ ಬಾರಲ್ಲ ಸಿಕ್ಕಜ್ಜಿ ಹೋಗೋಣ ಅಂತಾನ ಮಟ್ಕೊಂಡದಾಗ ನಿನ್ನೆ ಕರೆದಿದ್ದೀನಿ. ಅಯ್ಯೋ ಎಲ್ಲ ಕಡೆ ಅಮ್ಮಣ್ಣಿ ನನ್ ಕೂಗಮ್ಮಕ್ಕಾಗಲ್ಲ, ಮಣ್ಣು ನೇಯ್ತೇವೆ ಕುಂಡ್ ನೇಯ್ತೇವೆ ಅಂತ ಹೇಳ್ದೆ ನೀನು. ಚಿತ್ರಾಂಗ ಬ್ಯಾಡ್ದಂಗ ಆಡ್ತೆ ನೀನು. ಈಗ ನಾನು ಬರ್ಬೇಕಾಯ್ತು ಅಂತ ಯಾರ ನಿನ್ ಮಕ್ಕ ಹೋಗ್ತಿದ್ರೆ ನಮ್ ಜೊತೆಗೆ ಬರೋಣ ಏನಲ್ಲ ಅಜ್ಜಿ. ಎಲೆ ಬೋಯ ಅಮ್ಮಣ್ಣಿ ಅತ್ತ ಏನ್ ಮಾಡೋಣ ನಮ್ಮ ಮನೆಗಿರಳು ಅಂತಾಳ. ಹಾಗೆ ತಿರುಗ್ತಾಳ ಹಂಗೇನ ಅಂತ ಎಲ್ಲ ಅಂದ್ಕೊಂತಾಳ ಅಂತಾನ ನಾನು ನಿಮ್ ಜೊತೆಗೆ ಬರಕ್ ಒಪ್ಲಿಲ್ಲ. ಏನ್ ಮಾಡೋಣ ಹೋಗ ಮತ್ ನೀನು ಅಷ್ಟಕ್ಕನ ಹೇಳಲ್ಲ ಸಿಕ್ಕಜ್ಜಿ. ಬಂದಾಗ ಏನಬ್ಬಬ್ಬಬ್ಬ ನನ್ನ ಮಗ್ಗೆ ಇಂತ ಸಿಕ್ಕಿ ಬಿಟ್ಟಿದ್ದಾಳೆ ಅಂತಾನ ತಲೆ ಮೇಲೆ ಕೊತ್ಕೊಂಡ್ ಮೆರಸ್ತೆ. ಅದಕ್ಕೆ ಈಗ ನಿನ್ನೆನ ಅಡೆಕ್ ಹಾಕ್ಯಂಬ್ಳು. ನೀನು ಬಂದಾಗಿಂದನೇನ ಒಂಚೂರ ಗೊತ್ತಾಗಿ ಇಕ್ಕೆಂಬೇಕು. ನೀ ಎಲ್ಲ ಕೈಯಾಗ ಕೊಟ್ಟೆ, ನಿನ್ನೆ ಈಗ ಮೂಲೆ ಕುಂಡ್ರಿಸಿದಾಳೆ. ಈ ಎಲ್ಲ ಪ್ರಪಂಚದಾಗ ನಡೆಯೋದೇ ಇದು ಕಣಜಿ. ವಾಸೊಬ್ಳು ಬಂದ್ಬಿಟ್ಲು ಮನೆಗೆ ಬಂದ್ಲು ಅಂತ ಅಂದ್ರೆ ಆಲೆ ಇನ್ನೊಂದು ವರ್ಷಕ್ಕೆ ಆ ಮನೆ 2 ಭಾಗ ಆಗೋಗಿರ್ತೇವೆ. ಬಂದಾಗ್ಲೂ ಅಷ್ಟೇನ ಈ ಗಂಡು ಮಕ್ಳು ತಂದೆ ತಾಯಿಗಳು ಇರ್ತಾರ ನೋಡು, ಎಲ್ಲ ಅವಳಿಗೆನ ಎಲ್ಲನ ವಹಿಸ್ಬಿಡ್ಬಾರ್ದು. ಅವರು ಒಂದ್ರ ಒಟ ಗೊತ್ತಾಗಿ ಇಕ್ಕೊಂಡು ಇರ್ಬೇಕು. ಆಮೇಕಿಂದ ಬಂದರು ಈ ಬಂದ್ ಮುಂಡರೇನು ಸರಿಯಾಗಿರ್ತಾರೆ. ಗಂಡಿಗೆ ನಿಮ್ಮ ಅಮ್ಮ ಹಿಂಗಂದ್ಲು, ನೀನ್ ಇಲ್ದಾಗ ಹಿಂಗಂದ್ಲು ಹಂಗಂದ್ಲು, ಹಂಗಾಡ್ತಾಳೆ ಹಿಂಗಾಡ್ತಾಳೆ ಅಂತಾನ ಫಿಟ್ಟಿಂಗ್ ಇಕ್ಕದು. ಆ ಹುಡುಗರು ಇತ್ತ ಯಾಂಡ್ರಪ್ಪನು ಬಿಡಂಗಿಲ್ಲ, ಅತ್ತಪ್ಪ ಅಮ್ಮನು ಬಿಡಂಗಿಲ್ಲ. ಹಿಂಗಾಗಿ ಏನು ಮಾಡಕ್ಕಾಗಲ್ಲ, ಸಾಯ್ತಾವತ್ತ. ಯಾರ ತಪ್ಪು ಅಂತ ಹೇಳಿದ್ರಾಗೆ ಎಸೇಟ. ಆದ್ರೂ ನೀನ್ ಬರ್ಬೇಕಾಯ್ತು ಕಣಜಿ ನಮ್ ಜೊತೆಗೆ. ಬಂದಿದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದಾಯ್ತು. ಮುಂದ್ ವರ್ಷ ಇರ್ತೀಯೋ ಸಾಯ್ತೀಯೋ, ಈ ವರ್ಷ ಬರ್ಬೇಕು ತಾನೆ. ಅಯ್ಯೋ ಏನ್ ಮಾಡನ್ ಬಿಡಿ ಅಮ್ಮಣ್ಣಿ. ಇನ್ನೊಂದ್ಸತಿ ಯಾವಾಗ ನಾನು ಈ ದೇವ್ರ ಪೌರ ಮಾಡಕ್ಕೆ ಕೋಳಿ ಕುರಿ ಅತ್ತನ ಕಡ್ದು ಕೊಯ್ದು ಮಾಡ್ತಿರಲ್ಲ, ಅವಾಗ ಹೇಳ್ರಮ್ಮ ವಾಸತಿನ ತಪ್ಪಿಸಲೇ ಬರ್ತೀನಿ ನಿಮ್ ಜೊತೆಗೆ. ಏನು ಬಚ್ಚ ಏನ ಆತ ಹೇಳವ ನೋಡೋಣ. ಇದೇ ಪುಟ್ರಂಗತಿ ಇದೇ ಬಾಲಾಜಿ ಇಲ್ಲ ಅಂದ್ರೆ ಓಟ ಆಗಳ ಇವನು ನಮ್ಮ ರಾಮಣ್ಣ ಅಲ್ವೇ, ಕೈಯಾಗ ಯಾಕ ಹಳಸಿನ್ಕಾಯಿ ಪಳಸಿನ್ಕಾಯಿ ಹಿಡ್ಕೊಂಬಂದ ಇದ್ದಾನೆ. ಯಾಕೋ ಕರಿತಾ ಇದ್ದಾನೆ ತಡ್ಕೊಳಜ್ಜಿ, ಅದೇನು ಕೇಳ್ಕೊಂಬರ್ತೀನಿ. ಲೇ ಪಾಪ ರಾಮಣ್ಣ ಅಲ್ವಲ್ಲ, ಆಡ್ದಪ್ಪನ ಎತ್ತಕ್ಕಾಗಲ್ಲ. ಒಬ್ರ ಆಡ್ದಪ್ಪ ಐತೆ ಹಳಸಿನ್ಕಾಯಿ, ಅದನ್ನ ಹೊತ್ಕೊಂಡ್ ಬಂದಿದ್ದ. ಬುಸ 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 ಉಸಿರು ಬೇರೆ ಬಿಡ್ತಿದ್ದ. ಒಂದ್ ಲೋಟ ನೀರನ್ನ ಕೊಡ್ಲೆ. ಇಲ್ಲೇ ನೀರು ಬೇಡ ಎತ್ತು ಬೇಡ ಸುಮ್ಕಿರಜಿ ಅಂದ್ರೆ ಊಟ. ಗೌಡ್ರು ಅವ್ರು ಹಳಸಿಂಗ್ ಹಿಡ್ದಾಗೆ ಹಳಸಿನ್ಕಾಯಿ ಎಲ್ಲನ ಕಾಯಿಸಿ ಹಾಕ್ತಿದ್ರು. ಇದು ಒಂದ್ರ ಒಟ್ಟು ಜಾಸ್ತಿ ಬಲ್ತು ಹಿಂಗ್ ಬಾಯಿ ಬಿಟ್ಕೊಂಡೈತೆ. ಅದಕ್ಕೆ ಇನ್ನೂ ಒಂದು 2 ದಿನ ಇಕ್ಕೋಬೇಕು, ಬಿಸ್ಲಿಗೆ ಇಕ್ಕೊಂಡು ಹಾಕೈತೆ. ನಿಮ್ ಸೀನಪ್ಪನೇನ ಎಲ್ಲನ ಹಳಸಿನ್ಕಾಯಿ ಕೊಯ್ದು ಕೆಳಕ್ ಹಾಕ್ತಿದ್ದನು. ಅದಕ್ಕೇನ ಇದು ಚೆನ್ನಾಗಿ ಹಾಕೈತೆ ಹಣ್ಣು ಹಾಕೈತೆ ಇನ್ನು 2 ದಿನಕ್ಕೆ ಅಂತಾನ ಗೌಡ್ರು ಸೀನಪ್ಪ ತಗೊಂಡೋಗಿ ನಿಮ್ಮ ಮಂತೆಗೆ ಕೊಟ್ಟು ಬಾ, ನಮ್ಮ ಅಮ್ಮ ಇರ್ತೈತೆ ಅಂತ ಅಂದ ಸೀನಪ್ಪ. ಅದಕ್ಕೆ ಕೊಟ್ಟೋಗೋಣ ಅಂತಾನ ಬಂದೆ ಕಣಜಿ. ಎಲ್ಲಿಕ್ಲತಿ ಅಲ್ವೇ ಈಗ ಇಲ್ಲನ ಈ ಜಟ್ಟಿ ಮ್ಯಾಕ ಇಕ್ಕ ಪಾಪ. ಏಪ್ಪನೆ ಉಸಿರು ಹಿಡ್ಕೊಂಡಂಗಾಗಿದ್ ಕಣಜಿ. ಯಮ್ಮ ಎಣಬಾರ ಒಂದ ರಾಸ್ ಪಾರ್ಕ್ ಐತಿ ಅಜ್ಜಿ. ಈಗ್ಲೇನ ಕುಯ್ದು ಗೀದಿರ ಇನ್ನೂ ಒಂದು 2 ದಿನ ಇರ್ಲಿ,
ಹಣ್ಣಾಗಿಲ್ ನೋಡು. ಬಿಸ್ಲಕ್ಕಿಕ್ಕು ಒಂದ್ 2 ದಿನ ಆಸೆಗೆನ ಚೆನ್ನಾಗಿ ಹಣ್ಣು ಆಗ್ತೈತ್ ಮಾಗಿ, ಆಮೇಕಿಂದನ ಕಾಯ್ಕೊಂಡ್ ತಿನ್ನಿವ್ರಿ ಸರಿನೆ. ಸೋರ್ಕಂಡ್ ಹೇಳ ರಾಮಣ್ಣ, ಈಗ್ಲೇನ್ ಕುಯ್ಯಲ್ಲ. ನಮ್ಮ ಹುಡುಗ್ ಬತ್ತಾನೆ, ಬತ್ತಿದ್ದಾರೆ ಹೇಳ್ತೀನಿ, 2 ದಿನ ಕುಯ್ಬೇಡ್ರಿ ಕಂಡ್ರಲ್ಲ ಅಂತಾನೆ. ಕೊಯ್ಯಲ್ಲ ಹೇಳಪ್ಪ. ಆದ್ರೂ ಇಷ್ಟು ಅಟ್ಟನ್ನು ಏನೊಂದು ವಾರ ತಿನ್ಬೇಕೇನಪ್ಪ. ವಾರನ ತಿನ್ರಿ, 15 ದಿನ ತಿನ್ರಿ. ನಾನು ಇನ್ನ ಹಳಸಿನ್ಕಾಯಿ ಎಲ್ಲನ ಒತ್ತು ಟ್ಯಾಕ್ರಕ್ಕೆ ಹಾಕ್ಬೇಕು. ನನಗೆ ಕೆಲಸ ಐತೆ, ಗೊತ್ತಿನ ಕಣಗಿ ನಾನು. ಸೇರ್ಕೊಂಡು ಹೇಳ ರಾಮಣ್ಣ, ಹೋಗು ಹೋಗು. ಶೆಡ್ಡಿ ಬಾಡಿಗೆ ಬಂದಿದೆ ನಿಕ್ಕೊಂಡಿರ ನಂಗೆ. ಹೋಗು ಅದೇನು ಒತ್ತಾಕ್ ಚಾಲ್ದತ್ತ ಸಿಕ್ಕದ್ದಿಯ ನೋಡು. ರಾಮಣ್ಣ ಗೌಡ್ರು ಅಲ್ದಾಗೆ ಹಳಸಿನ್ಕಾಯಿ ಕೀಳ್ತಿದ್ರಿ ಅಂತೆ, ಒಂದು ಬಾಯಿ ಬಿಟ್ಕೊಂಡೈತೆ, ಚೆನ್ನಾಗಿರ್ತೈತೆ ಹಣ್ಣು ಅಂತಾನ ಕೊಟ್ಟು ಕಳ್ಸಿದಾರೆ ಗೌಡ್ರು ನಮ್ಮ ಸೀನಪ್ಪ. ಇನ್ನೊಂದು 2 ದಿನ ಇನ್ನನ ಹಣ್ಣು ಆಗಲಿ ಒಂದ್ರ ಒಟ್ಟು, ಆಮೇಕಿಂದನ ಬಂದು ಮಾರಿದಲ್ಲೇ ಇಸ್ಕೊಂಡು ಹೋಗ್ಬೇಕು ನೀನು. ಅದು ಒಂದು ಅಮ್ಮಕ್ಕೆ ಯಾರು ತಿಂತಾರೆ? ಬೋಲ್ ದಪ್ಪನಾಗಿರ್ತಾವೆ, ತಾಳೆನೂ ಶಾನೆ ಸಿಕ್ಕಾಪಟ್ಟೆ ಇರ್ತಾವೆ ಕಣಜಿ. ಅಯ್ಯೋ ಸಿಕ್ಕಾಪಟ್ಟೆ ಇರ್ತವೆ. ನೀನು ಮಾರಿದಲ್ಲೇ ಇಸ್ಕೊಂಡು ಹೋಗು, ಹೆಂಗ ಸರಿನೇ? ಸರ್ಕಣೆ ಹೇಳಿ ಅಮ್ಮಣ್ಣಿ, ಇಸ್ಕೊಂಡು ಹೋಗ್ತೀನಿ ಹೇಳು. ಅದ ನೋಡ್, ನಮ್ದು ಎಮ್ಮೆ ಗೊಡ್ಡ ಯಾಕನ ಬಡ್ಕೊಂತೈತೆ, ಅದಕ್ಕೇನು ಒಂಚೂರ ಹುಲ್ಲ ನೀರ ಇಕ್ತೀನಿ. ಕೂಕ ನೀನೇನು ಹೋಗ್ಬೇಡ, ಹುಲ್ಲು ಪಲ್ಲು ಹಾಕಿ ಬತ್ತೀನಿ ತಡಿ. ಅದೇನು ನೋಡ್ಕೊಳ್ರಮ್ಮ, ಕೆಲಸ ಬದುಕು ಭಾಳ ಇರ್ತಾವ, ಮಾಡ್ಕೊಳ್ರಿ. ನಾನು ನಮ್ಮ ಅಂತೆಗೆ ಹೋಗ್ತೀನಿ, ಇನ್ನೇನು ಮಾಡೋಣ. ನಮ್ಮ ಸಾಸಿನ ನಮ್ಮ ಅಂತಕ್ಕೆ ಬಂದು ನಾನು ಇಲ್ಲದನ್ನ ನೋಡಿದ್ರೆ ಇನ್ನೇನು ಒಂದು ಶಾಲೆ ಅಂತ ಮಂತಕ್ಕೆ ನಿಲ್ಲಲ್ಲ ಅಂತಾನೆ ಅದಕ್ಕೋಸ್ಕರ ಆಡ್ತಾಳೆ. ಸುಮ್ಮನೆ ಯಾಕೆ ನಾನು ಹೋಗ್ತೀನಿ ಕಣೆ ಅಮ್ಮಣ್ಣಿ. ಹೌದಾ? ಸೋರ್ಕೊಂಡು ಹೇಳಜ್ಜಿ, ಈ ಹಳಸಿನ ಹಣ್ಣಾದ್ಮೇಲೆ ಇಸ್ಕೊಂಡು ಹೋಗೋದು ಮಾತ್ರ ಮರಿಬೇಡ, ಹೆಂಗ? ಇಲ್ಕಂಡು ಹೇಳಿ ಅಮ್ಮಣ್ಣಿ, ಇಸ್ಕೊಂಡು ಹೋಗ್ತೀನಿ ಹೇಳಿ. ಸರಿ ಕಣಜ್ಜಿ, ಆತು ಹೋಗು, ಹುಷಾರಾಗಿ ನೋಡ್ಕೊಂಡು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಪ್ಪ ಏಳದಪ್ಪ ಇರ ಹಳಸ್ನನ್ನು ನಮ್ಮನೆ ಗಟ್ಟಿ ಮೇಲೆ. ಬಾಯಿ ಬಿಟ್ಕೊಂಡೈತೆ, ಒಳ್ಳೆ ಬೋಲ್ತಿರೋದು, ಘಮ ಘಮ ಅಂತ ವಾಸನೆ ಬೇರೆ ಗೊತ್ತೈತೆ. ಕುಯ್ಕೊಂಡು ತಿಂದ್ಬಿಡ ನೀವತ್ತೆ. ಚರಣ, ನೀನು ಹೋಗಿ ಅಡುಗೆ ಮನೆ ಸಾಕೈತೆ, ಸಾಕ ತಕೊಂಬರ. ಪಾಸ ನೀನು ಹೋಗಿ ಎಣ್ಣೆ ತಕೊಂಬರ. ಚಾಲ ಮುಂದಿನ ಅಣ್ಣ, ಚಾ ಮುಂದಿನ ಅಣ್ಣ ನಿಮ್ದುಗೆ ಎಣ್ಣೆಗೆ ತಕೊಂಡ್ ಬಾ ಅಂತ ಹೇಳ್ಬಿಟ್ಟೈತೆ. ಇಲ್ಲ ನಿಮ್ದುಗೆ ಎಣ್ಣೆಗೆ ಕುಡಿತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಮರಕಾಯುವ ಹೋಗ ಕಂಡ್ರಪಟ್ಟ ಪಾಸ ನನ್ನ ಮಗನೇ. ಎಣ್ಣೆ ಅಂತ ಅಂದ್ರೆ ಅಲ್ಲೆಣ್ಣೆ, ಅದು ಹಳಸ್ನ ಕುಯ್ಯುವಾಗ ಉಂಟಲ್ಲ, ಕೈ ಗಂಟ್ಕೊಂಬಾರ್ದು ಅಂತ ಕೈಗೆ ಎಣ್ಣೆ ಹಾಕೊಂಡು ಉಜ್ಕೊಂಬಾಕೆ. ಬೇಡ ನನ್ನ ಮಗನೇ, ಬರೀ ಎಣ್ಣೆ ಅಂತ ಅಂದ್ರೆ ರಾಜ ಪಾಕಿಟ್ ಅಲ್ಲ, ಅಲ್ಲೆಣ್ಣೆ ಹೋಗು ನನ್ನ ಮಗನೇ, ಬರೀ ಇಂಥದ್ರಾಗೆ ಇರು.